ಈಲ್ಡ್ ಆಗಿಲ್ಲ ನಾನು ಈಲ್ಡ್ ಆಗಿಲ್ಲ ಇಲ್ಲ ಈಲ್ಡ್ ಆಗೋದು ಬೇಡ ಒಂದು ನಿಮಿಷ ಕೇಳಿ ಸರ್. ಮುಖ್ಯಮಂತ್ರಿಗಳೇ ಏನಾದ್ರು ಅಲ್ಲ ಓಕೆ ಏನಾದ್ರು ಸಣ್ಣ ಕ್ಲಾರಿಫಿಕೇಶನ್ ಇದ್ರೆ ಮಾತಾಡೋದಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ ಅಂತಷ್ಟೇ. ನೀವು ಈಲ್ಡ್ ಆಗಿದ್ರೆ ಪ್ರಶ್ನೆ ಇಲ್ಲ. ಸಭಾಪತಿಯವರೇ ಇವ್ರು ಮಧ್ಯ ಎದ್ದು 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 ಹಾಗೆಲ್ಲ ನೀವು ನೋಡಿ ಅವ್ರು ಈಲ್ಡ್ ಆಗಲ್ಲ ಈಲ್ಡ್ ಆಗಲ್ಲ ಅಂದ್ಮೇಲೆ ನಾವು ಏನು ಮಾಡಕ್ಕಾಗಲ್ಲ. ಕೂತ್ಕೊಳ್ಳಿ ಸರ್, ಮುಖ್ಯಮಂತ್ರಿಗಳು ಕೂತಿದ್ದಾರೆ, ನೀವು ಕೂತ್ಕೊಳ್ಳಿ. ಹೇಳಿ ಬೇಗ, ಒಂದೇ ಪ್ಯಾರದಲ್ಲಿ ಒಂದೇ ಲೈನಲ್ಲಿ ಹೇಳಿ, ಒಂದೇ ಲೈನಲ್ಲಿ ಹೇಳಿ. ಅವ್ರು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಹೇಳಿ, ನೀವು ಕೂತ್ಕೊಳ್ರಿ ವೆಂಕಟೇಶ್. ನೋಡಿ ಎಲ್ರಿಗೂ ಕೊಡ್ತಾರೆ, ಬರೀ ವಿರೋಧ. ನೋಡ್ರಿ ನೋಡಿ ವೆಂಕಟೇಶ್ ಅವರೇ, ನಾನು ಮೊದಲೇ ಹೇಳಿದ್ದೀನಿ, ಮುಖ್ಯಮಂತ್ರಿಗಳು ಇವರು ಬೇರೆ ಯಾರಿಗೂ ಕೊಡೋದು, ಬೇರೆ ಯಾರಿಗೂ ಕೊಡಲ್ಲ. ನೀವೇ ಬನ್ನಿ ಈ ಪ್ಲೇಸಿಗೆ, ಮುಖ್ಯಮಂತ್ರಿಗಳ ಪ್ಲೇಸಿಗೆ ಬನ್ನಿ. ಹೇಳಬೇಡಿ, ನಾನು ಹೇಳೋದು ಅಂತ ಹೇಳಿದ್ದಾರೆ. ನೋಡಿ ಅವರಿಗೂ ಹೇಳಿದ್ದೀನಿ ಸರ್, ಅವರಿಗೂ ಹೇಳಿದ್ದೀನಿ, ಯಾರು ಹೇಳ್ಬಾರ್ದು. ಮುಖ್ಯಮಂತ್ರಿಗಳು ಕೂತಿದ್ದಾರೆ, ಬೇಗ ಬಹಳ ಗಂಭೀರವಾದಂತ ಮಾತುಗಳನ್ನು ಹೇಳಿದ್ದಾರೆ. ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ನಮ್ಮ ಹಕ್ಕಿಗೆ ಧಕ್ಕೆ ಆಗ್ತದೆ, ನಮ್ಮ ಟ್ಯಾಕ್ಸ್ ನಮಗೆ ಬಿಟ್ಬಿಡಿ ಅಂತ ಹೇಳಿದ್ದಾರೆ. ಅವ್ರು ಹೇಳದನ್ನೇ ನಾನೀಗ ಹೇಳ್ತಾ ಇದ್ದೇನೆ ಅಂತೂ ಹೇಳಿದ್ದಾರೆ. ನಾನು ಪ್ರಶ್ನೆ ತಮ್ಮ ಮೂಲಕ ಮುಖ್ಯಮಂತ್ರಿ ಕೇಳೋನು, ಆ ಸಂದರ್ಭದಲ್ಲಿ UPA ಸರ್ಕಾರ ಇತ್ತು, ಕೊಡ್ತಾ ಆ ಸರ್ಕಾರ? ಅವತ್ತಿನ ಮುಖ್ಯಮಂತ್ರಿಗಳು ಕೇಳಿದಂತ ಆಗ್ರಹಕ್ಕೆ ಅವತ್ತಿನ UPA ಸರ್ಕಾರ ಮಣಿತಾ ಕೊಡ್ತಾ ಸರ್ಕಾರ ಅನ್ನೋದನ್ನ ಸ್ವಾಮಿ ಸಭಾನಾಯಕರೇ, ಮುಖ್ಯಮಂತ್ರಿಗಳು ಮಾತನಾಡ್ತಾರೆ ಬಿಡಿ. ಏನಾದ್ರೂ ಸಣ್ಣ ಕ್ಲಾರಿಫಿಕೇಶನ್ ಕೇಳಿದ್ದಾರೆ, ಅದನ್ನ ಮಾತಾಡ್ತಾರೆ. ಕೂತ್ಕೊಳ್ಳಿ. ಮುಖ್ಯಮಂತ್ರಿಗಳು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಬೇಡಿ, ಆಮೇಲೆ ಇದ್ದಾಗ ಮಾತನಾಡಿ. ನಾನು ಈಲ್ಡ್ ಆಗಿದ್ದೀನಿ, ಅವರು ದಯಮಾಡಿ ನಾ ಮುಗಿಸೋವರೆಗೆ ಈಲ್ಡ್ ಆಗಿ ನೀವ್ ಈಲ್ಡ್ ಆದ್ರೆ ಮುಗಿದೋಯ್ತು. ನಾನೇನು ಹೇಳಿದ್, ನಾನು ಕೇಳಿದೆ, ನೀವ್ ಈಲ್ಡ್ ಆದ್ರೆ ಓಕೆ, ಈಲ್ಡ್ ಆದ್ಮೇಲೆ ಇದ್ರೆ ಅವಕಾಶ ಇದೆ. ಡಿಸ್ಟರ್ಬ್ ಮಾಡಬೇಡಿ. ಅವ್ರು ಈಲ್ಡ್ ಆದ್ರೆ ಖಂಡಿತವಾಗ್ಲೂ ನೀವು ಅವರಿಗೆ ನಮ್ಮೇಲೆ ಪ್ರೀತಿ ಉಂಟು, ಅವರು ಈಲ್ಡ್ ಕೂತ್ಕೊಳ್ಳಿ ಮಾತನಾಡಿ. ಅವ್ರಿಗೆ ನಮ್ಮೇಲೆ ಪ್ರೀತಿ ಉಂಟು, ಅವರ ವಿಶ್ವಾಸದಲ್ಲಿ ನೀವು ಈಲ್ಡ್ ಆದ್ರೆ ಓಕೆ. ನನಗೆ ಅದನ್ನ ಇಲ್ಲ, ಕೂತ್ಕೊಳ್ಳಿ. ಮಾನ್ಯ ಸಭಾಪತಿಯವರೇ, ಈಗ 15ನೇ ಹಣಕಾಸಿನಂತೆ 15ನೇ ಹಣಕಾಸಿನಲ್ಲೂ ಕೂಡ ಬಂದಿದ್ದಲ್ಲಿ ನಮಗೆ ದುಡ್ಡು ಎಷ್ಟು ಬರ್ತಿತ್ತು ಅನ್ನೋದು ನಿಮಗೆ 20-21ರಲ್ಲಿ ರಾಜ್ಯಕ್ಕೆ ಸ್ವೀಕೃತವಾದಂತಹ ಹಣ 21,694 ಕೋಟಿ. 14ನೇ ಹಣಕಾಸಿನಂತೆ ಬಂದಿದ್ರೆ 28,024 ಕೋಟಿ ಬರಬೇಕಾಗಿತ್ತು. 21-22ರಲ್ಲಿ 33,284. 14ನೇ ಹಣಕಾಸಿನ ರೀತಿ ಬಂದಿದ್ರೆ 42,314 ಕೋಟಿ ಬರಬೇಕಾಗಿತ್ತು. 22-23ರಲ್ಲಿ 34,596 ಕೋಟಿ ಬಂತು. 14ನೇ ಹಣಕಾಸಿನ ಪ್ರಕಾರ ಬಂದಿದ್ರೆ 14,670 ಕೋಟಿ ಬರಬೇಕಾಗಿತ್ತು. 23-24ರಲ್ಲಿ 47,252 ಕೋಟಿ ಬರಬೇಕಾಗಿತ್ತು. 37,252 ಕೋಟಿ. ಅದು 14ರಂತೆ ಬಂದಿದ್ರೆ 53,883 ಕೋಟಿ ಬರಬೇಕಾಗಿತ್ತು. 25-26ರಲ್ಲಿ 24-25ರಲ್ಲಿ 41,741 ಕೋಟಿ ಅಂತ ಅಂದಾಜು ಮಾಡಿದ್ದಾರೆ. ಅದ್ರ ಪ್ರಕಾರ 14ನೇ ಹಣಕಾಸಿನ ಪ್ರಕಾರ 53,883 ಕೋಟಿ ಬರಬೇಕಾಗಿತ್ತು. 25-26ರಲ್ಲಿ 46,716 ಕೋಟಿ ಬರ್ತದೆ. 14ನೇ ಹಣಕಾಸಿನ ಲೆಕ್ಕಾಚಾರದ ಪ್ರಕಾರ 60,349 ಕೋಟಿ ಬರಬೇಕಾಗಿತ್ತು. ಒಟ್ಟು 24-25ಕ್ಕೆ ನಾವು ಹೋಲಿಕೆ ಮಾಡಿದ್ರೆ 48,465 ಕೋಟಿ ಬರಬೇಕಾಗಿತ್ತು. 25-26 ಸೇರಿಸ್ಕೊಂಡ್ರೆ 62,098 ಕೋಟಿ ಬರಬೇಕಾಗಿತ್ತು. ಇದು ಕರ್ನಾಟಕಕ್ಕೆ ಬರಬೇಕಾಗಿದ್ದದ್ದು. 2050 ತನಕ ಸೇರಿಸ್ಕೊಂಡ್ಬಿಡ್ಬೋದು. ಬರಲಿಲ್ಲ. ನಿಮ್ಮನ್ನೇ ನೋಡ್ಕೊಂಡು ಹೇಳ್ತೀನಿ, ಬರಲಿಲ್ಲ.
ಡಸ್ ಇಟ್ ನಾಟ್ ಅಮೌಂಟ್ ಟು ಇಂಜಸ್ಟಿಸ್ ಟು ಕರ್ನಾಟಕ? ನಾನು ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ. ನಾನು ಐ ಆಮ್ ನಾಟ್ ಪ್ರಧಾನಮಂತ್ರಿಯವರಾಗಲಿ ಕೇಂದ್ರ ಸರ್ಕಾರದಾಗಲಿ ಟೀಕೆ ಮಾಡ್ತಾರೆ. ನಮಗೆ ಬರಬೇಕಾಗಿತ್ತು ಇಷ್ಟು ದುಡ್ಡು, ಬರಲಿಲ್ಲ, ಅದು ಅನ್ಯಾಯ ಆಗಿದೆ. ಅದಕ್ಕೋಸ್ಕರ ಇದು ಈ ಅನ್ಯಾಯ ಆಯಿತು ಅಂತೇಳಿ 15 ಫೈನಾನ್ಸ್ ಕಮಿಷನ್ನಲ್ಲಿ 2021ರಲ್ಲಿ ಮಂಡಿಸಿದಂಥ ರಿಪೋರ್ಟು, ಫಸ್ಟ್ ರಿಪೋರ್ಟ್ನಲ್ಲಿ 5495 ಕೋಟಿ ಸ್ಪೆಷಲ್ ಗ್ರಾಂಟ್ ಕೊಡಿ ಅಂತ ರಿಪೋರ್ಟ್ ಕೊಟ್ಟರು. 15 ಫೈನಾನ್ಸ್ ಕಮಿಷನ್ 5495 ಕೋಟಿ ಕೊಡಿ ಅಂತ ಕೊಟ್ಟರು. ಆಮೇಲೆ ಫೈನಲ್ ರಿಪೋರ್ಟ್ ಕೊಡುವಾಗ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3000 ಕೋಟಿ, ಕೆರೆಗಳ ಅಭಿವೃದ್ಧಿಗೆ 3000 ಕೋಟಿ, ಒಟ್ಟು 6000 ಕೋಟಿ, ಮತ್ತೆ ಸ್ಪೆಷಲ್ ಗ್ರಾಂಟ್ಸ್ 5495 ಕೋಟಿ, 11495 ಕೋಟಿ. ಇದು 15 ಫೈನಾನ್ಸ್ ಕಮಿಷನ್ ಅವರು ಶಿಫಾರಸ್ ಮಾಡಿದ್ದದ್ದು. ನಿಮಗೆ ಆ ಶಿಫಾರಸ್ ಮಾಡಿದ್ದು 11495 ಕೋಟಿ ಬರಲಿಲ್ಲ, ಕೊಡಲ್ಲ ಅಂತ ಹೇಳ್ಬಿಟ್ರು. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕೊಡಕ್ಕಾಗಲ್ಲ. 11495 ಕೋಟಿ. ಇಟ್ಸ್ ನಾಟ್ ಎ ಸ್ಮಾಲ್ ಸಮ್, ಇಟ್ಸ್ ನಾಟ್ ಎ ಸ್ಮಾಲ್ ಅಮೌಂಟ್. 11495 ಕೋಟಿ ಇವರು ಕೇಳಲಿಲ್ಲ. ಕೇಂದ್ರ ಸರ್ಕಾರದ 25 ಜನ ಎಂಪಿಗಳಿದ್ರೂ ಕೂಡ ಒಂದು ದಿನ ಕರ್ನಾಟಕಕ್ಕೆ 11495 ಕೋಟಿ ಬರಲಿಲ್ಲ ಅಂತ ಕೇಳಲಿಲ್ಲ. ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳ್ತಾರೆ ಈಗ ಅಂತಂದ್ರೆ, ಮಧ್ಯಂತರ ವರದಿನಲ್ಲಿ ಕೊಟ್ಟಿದ್ರು 5495 ಕೋಟಿನ, ಫೈನಲ್ ರಿಪೋರ್ಟ್ ನಲ್ಲಿ ಅದು ಇರಲಿಲ್ಲ. ಅದು ಬರಬಾರ್ದಾಗ ಮಾಡಿದ, ಫೈನಲ್ ರಿಪೋರ್ಟ್ ನಲ್ಲಿ ಕೊಡಬಾರ್ದಾಗ ಮಾಡಿದವ್ರೆ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು. ನನ್ ಅದರ್ ದ್ಯಾನ್ ಅವರ ರಾಜ್ಯಸಭಾ ಮೆಂಬರ್, ಮಂತ್ರಿ ಸದನದಲ್ಲಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರಿಂದ 11495 ಕೋಟಿ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಬರಬೇಕಾಗಿದ್ದು ಬರಲಿಲ್ಲ.